ಟಕರು ಟಕರು ಟಮಟೆ ಏಟು ಕನ್ನಡ ಜನತೆ ಅಲ್ಟಿಮೇಟು. ಕರ್ನಾಟಕ ಜನರ ಅಭಿಮಾನಕ್ಕೆ ಥ್ಯಾಂಕ್ಸ್ ಹೇಳಿದ ಗಿಲ್ಲಿ. ಕಿಚ್ಚನ ಪಂಚಾಯಿತಿಯಲ್ಲಿ ಕಾಮಿಡಿ ಕಿಂಗ್ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಟಕರು ಟಕರು ಟಮಟೆ ಏಟು ಕನ್ನಡ ಜನತೆ ಅಲ್ಟಿಮೇಟು. ಕರ್ನಾಟಕ ಜನರ ಅಭಿಮಾನಕ್ಕೆ ಥ್ಯಾಂಕ್ಸ್ ಹೇಳಿದ ಗಿಲ್ಲಿ. ಕಿಚ್ಚನ ಪಂಚಾಯಿತಿಯಲ್ಲಿ ಕಾಮಿಡಿ ಕಿಂಗ್ ಕೃತಜ್ಞತೆ. ಗಿಲ್ಲಿ ಭಾವುಕ ಮಾತಿಗೆ ಫಿದಾ ಆದ ಬಿಗ್ ಬಾಸ್ ಫ್ಯಾನ್ಸ್. ಬಿಗ್ ಬಾಸ್ಗೆ ಬರುವಾಗ 7 ಅಥವಾ 8 ವಾರ ಇರ್ತೀನಿ ಅಂತ ಬಂದೆ, ವೋಟ್ ಹಾಕಿ 15 ವಾರ ನನ್ನನ್ನ ತಂದಿದ್ದೀರಾ. ನಾನು ಜನರ ಮನಸ್ಸಿನಿಂದ ಡಿಲೀಟ್ ಆಗಿಲ್ಲ ಅಂತ ಗಿಲ್ಲಿ ಹೇಳಿದ್ದಾರೆ. ನಾನು ಬಹುತೇಕವಾಗಿ ಒಂದು ಡೈಲಾಗ್ ಹೇಳ್ತಾ ಇರ್ತೀನಿ, ಟಕರು ಟಕರು ಟಮಟೆ ಏಟು ಗಿಲ್ಲಿ ಅಲ್ಟಿಮೇಟು ಅಂತ. ಆದ್ರೀಗ ನಾನು ಈ ಡೈಲಾಗ್ ಬದಲಾಯಿಸಿದ್ದೇನೆ. ಟಕರು ಟಕರು ಟಮಟೆ ಏಟು ಕನ್ನಡ ಜನತೆ ಅಲ್ಟಿಮೇಟು. ಹೊರಗಡೆ ಕನ್ನಡ ಜನತೆ ನನ್ನ ಕೈ ಹಿಡಿತಾರೆ. ಕಿಚ್ಚನ ಪಂಚಾಯಿತಿಯಲ್ಲಿ ಭಾವುಕನಾದ ಗಿಲ್ಲಿ ನಟ. ಟಕರು ಟಕರು ಟಮಟೆ ಏಟು ಕನ್ನಡ ಜನತೆ ಅಲ್ಟಿಮೇಟು ಅಂತ ಕರ್ನಾಟಕ ಜನರ ಅಭಿಮಾನಕ್ಕೆ ಗಿಲ್ಲಿ ನಟ ಥ್ಯಾಂಕ್ಸ್ ಹೇಳಿದ್ದಾರೆ. ಯಾಕೆಂತಂದ್ರೆ ಗಿಲ್ಲಿ ನಟ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು, ಜೊತೆಗೆ ಕೆಲವೊಂದಿಷ್ಟು ಪ್ರಾಮುಖ್ಯತೆಯನ್ನು ಕೂಡ ಗಳಿಸ್ಕೊಂಡಿದ್ರು. ಆದರೆ ಬಿಗ್ ಬಾಸ್ನಲ್ಲಿ ಸಿಕ್ಕಂತಹ ಪ್ರಾಮುಖ್ಯತೆ ಆಗಿರಬಹುದು ಅಥವಾ ಒಂದು ಪಾಪ್ಯುಲಾರಿಟಿ ಬೇರೆ ರಿಯಾಲಿಟಿ ಶೋಗಳಿಗೆ ಹೋಲಿಸ್ಕೊಂಡ್ರೆ ಅತಿ ಹೆಚ್ಚು ಅಂತ ಹೇಳಬಹುದು. ಮುಖ್ಯವಾಗಿ ಈಗ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಬಹುದು ಎಷ್ಟರ ಮಟ್ಟಿಗೆ ಗಿಲ್ಲಿ ಫ್ಯಾನ್ಸ್ ಕ್ರೇಜ್ ಹೆಚ್ಚಾಗಿದೆ ಅಥವಾ ಯಾವ ರೀತಿ ಇದೆ ಅಂತ. ಜೊತೆಗೆ ಗಿಲ್ಲಿನೇ ಗೆದ್ದು ಬರಲಿ ಅಂತ ಸಾಕಷ್ಟು ಜನರು ಪೂಜೆಗಳನ್ನು ಕೂಡ ಮಾಡಿಸ್ತಾ ಇದ್ದಾರೆ, ಜೊತೆಗೆ ಪಾದಯಾತ್ರೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಗಿಲ್ಲಿ ನಟ ಈಗ ಸೇವ್ ಆಗಿದ್ದಾರೆ. ಸೇವ್ ಆದಂಥ ಸಂದರ್ಭದಲ್ಲಿ ಯೂಶಲಿ ಅಲ್ಲಿರುವಂಥವ್ರು ಎಲ್ಲರೂ ಅಷ್ಟೇ ಸೇವ್ ಆಗುವಂತಹ ಸಂದರ್ಭದಲ್ಲಿ ವೋಟ್ ಮಾಡಿದವ್ರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಣೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದೇ ಮೊದಲ ಬಾರಿಗೆ ಅನ್ಸುತ್ತೆ, ಯಾಕೆಂತಂದರೆ ಈ ಒಂದು ಸೀಸನ್ ಸ್ಟಾರ್ಟ್ ಆಗಿ ಸುಮಾರು ವಾರಗಳು ಕಳೆದಿದೆ. ಇನ್ನು ಕೇವಲ ನೆಕ್ಸ್ಟ್ ವೀಕ್ ಮೇ ಬಿ ಫಿನಾಲೆ ಇರುತ್ತೆ. ಆದರೆ ಇಷ್ಟು ದಿನಗಳಲ್ಲಿ ಇದೇ ಮೊದಲ ಬಾರಿಗೆ ಗಿಲ್ಲಿ ನಟ ಭಾವುಕನಾಗಿ ಮಾತನಾಡಿದ್ದು ಅಂತ ಅನ್ಸುತ್ತೆ. ಜೊತೆಗೆ ಅಲ್ಲಿ ಏನು ಓಟನ್ನ ಮಾಡಿದ್ರು ಅಭಿಮಾನಿಗಳು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿದ್ದಾರೆ. ಇನ್ನು ಗಿಲ್ಲಿ ಭಾವುಕ ಮಾತಿಗೆ ಫ್ಯಾನ್ಸ್ ಕೂಡ ಒಂದು ಕಡೆ ಫಿದಾ ಆಗಿದ್ದಾರೆ. ಯಾಕೆಂತಂದ್ರೆ ಅಷ್ಟು ಎಮೋಷ್ನಲಿ ಗಿಲ್ಲಿ ಯಾರ ಹತ್ರನೂ ಮಾತನಾಡಲ್ಲ. ಯಾಕೆಂತಂದ್ರೆ ನಾವೇ ಸೀಸನ್ಗಳನ್ನ ನೋಡ್ತಾ ಇದ್ರೆ ಕಾಲೆಳೆಯೋದಾಗಿರ್ಬಹುದು, ಕಿಟ್ಲೆ ಮಾಡೋದು, ತಮಾಷೆ ಮಾಡೋದು ಎಲ್ಲವೂ ಕೂಡ ಫನ್ನಿ ವೇಳೆ ಹೋಗ್ತಾ ಇರುತ್ತೆ. ಆದರೆ ಇದೇ ಮೊದಲ ಬಾರಿಗೆ ಭಾವುಕವಾಗಿ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಬಿಗ್ ಬಾಸ್ಗೆ ನಾನು ಬರುವಾಗ ಕೇವಲ 7 ವಾರ ಅಥವಾ 8 ವಾರ ಅಷ್ಟೇ ಇರ್ತೀನಿ ಅಂತ ಅನ್ಕೊಂಡು ಬಂದಿದ್ದೆ. ಆದರೆ ವೋಟ್ ಹಾಕಿ 15 ವಾರ ನನ್ನನ್ನು ನೀವು ಕರ್ಕೊಂಡು ಬಂದಿದ್ದೀರಾ, ಈ ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದೀರಾ. ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೆ ಟಕರು ಟಕರು ಟಮಟೆ ಏಟು ಗಿಲ್ಲಿ ಅಲ್ಟಿಮೇಟು ಅಂತ ಯಾವಾಗಲೂ ಕೂಡ ಒಂದು ಡೈಲಾಗನ್ನು ಹೇಳ್ತಾ ಇದ್ದೆ. ಆದರೆ ಈಗ ನಾನು ಆ ಒಂದು ಡೈಲಾಗನ್ನು ಬದಲಾವಣೆ ಮಾಡ್ಕೊಳ್ತೀನಿ. ಟಕರು ಟಕರು ಟಮಟೆ ಏಟು ಕನ್ನಡ ಜನತೆ ಅಲ್ಟಿಮೇಟು ಅಂತ ಚೇಂಜ್ ಮಾಡ್ಕೊತೀನಿ. ಹೊರಗಡೆ ಕನ್ನಡ ಜನತೆ ನನ್ನ ಕೈ ಹಿಡಿತಾರೆ. ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿ ನಟ ಭಾವುಕನಾಗಿ ಮಾತನಾಡಿದ್ದಾನೆ. ಗಿಲ್ಲಿ ಭಾವುಕ ಮಾತಿಗೆ ಫ್ಯಾನ್ಸ್ ಕೂಡ ಫಿದಾ ಆಗಿದ್ದಾರೆ. ಯಾಕೆಂತಂದ್ರೆ ಗಿಲ್ಲಿ ಇಷ್ಟರ ಮಟ್ಟಿಗೆ ಭಾವುಕ ಆಗಿದ್ದಾನೆ ಅಂತಂದ್ರೆ ಫ್ಯಾನ್ಸ್ಗೂ ಕೂಡ ಒಂದು ಕ್ಷಣ ಬೇಸರ ಆಗಿರುತ್ತೆ. ಯಾಕೆಂತಂದ್ರೆ ಯಾವಾಗಲೂ ತಮಾಷೆ ರೀತಿಯಲ್ಲಿ ಇರ್ತಾ ಇದ್ದಂತಹ ಗಿಲ್ಲಿ ಭಾವುಕನಾದ ಅಂತ ಒಂದು ಕಡೆ ಫ್ಯಾನ್ಸ್ ಕೂಡ ಫಿದಾ ಆಗಿದ್ದಾರೆ. ಜೊತೆಗೆ ನೀವು ಗಮನಿಸ್ತಾ ಇರ್ಬೋದು ಗಿಲ್ಲಿ ಕ್ರೇಜ್ ಎಷ್ಟರ ಮಟ್ಟಿಗಿದೆ ಅಂತ ಅಂದರೆ ಕೆಲವೊಂದಿಷ್ಟು ವೆಹಿಕಲ್ ಮೇಲೂ ಕೂಡ ಗಿಲ್ಲಿಯ ಫೋಟೋಗಳು ರಾರಾಜಿಸ್ತಾ ಇರುತ್ತೆ. ಯಾವುದಾದ್ರು ಸಿನಿಮಾ ರಿಲೀಸ್ ಆದಾಗ ಅಥವಾ ಒಂದು ದೊಡ್ಡ ಸ್ಟಾರ್ಗೆ ಈ ರೀತಿಯಾಗಿ ಕ್ರೇಜ್ ಇರೋದನ್ನ ನಾವು ನೋಡಿರ್ತೀವಿ. ಜೊತೆಗೆ ಬಿಗ್ ಬಾಸ್ ಇದು 12ನೇ ಸೀಸನ್ ಆಗಿದೆ. ಹಿಂದೆಯೂ ಕೂಡ ಸಾಕಷ್ಟು ಸ್ಪರ್ಧೆಗಳಿದ್ರು. ಆದರೆ ಅದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಈ ಬಾರಿ ಗಿಲ್ಲಿ ಕ್ರೇಜ್ ಬಹಳ ಜೋರಾಗಿದೆ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಎಲ್ಲಿ ಹೋದ್ರೂ ಕೂಡ
ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿಯ ಕುರಿತೇ ಮಾತನಾಡ್ತಾರೆ. ಜೊತೆಗೆ ಗಿಲ್ಲಿ ಗೆದ್ದೇ ಗೆಲ್ತಾನೆ ಎಂಬ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಇನ್ನು ಫೈನಲ್ಗೆ ಒಂದೇ ವಾರ ಬಾಕಿ ಇರೋದ್ರಿಂದ ಏನ್ ಬೇಕಾದ್ರೂ ಆಗಬಹುದು. ಮುಖ್ಯವಾಗಿ ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಏನೆಲ್ಲ ಚೇಂಜಸ್ ಆಗಬಹುದು ಅಥವಾ ಯಾರು ವಿನ್ ಆಗ್ತಾರೆ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ. ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಒಂದು ಗಿಲ್ಲಿ ಕ್ರೇಜ್ ಹೆಚ್ಚಾಗಿದೆ. ಜೊತೆಗೆ ಒಂದು ಧನ್ಯವಾದವನ್ನ ತಿಳಿಸಿರುವಂತಹ ರೀತಿ ಏನಿದೆ, ಗಿಲ್ಲಿ ನಟ ತನ್ನ ಫ್ಯಾನ್ಸ್ಗೆ ಅಥವಾ ಕನ್ನಡದ ಜನತೆಗೆ ಧನ್ಯವಾದ ಹೇಳಿರುವಂತಹ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಕೂಡ ಆಗ್ತಾ ಇದೆ. ಜೊತೆಗೆ ಫ್ಯಾನ್ಸ್ ಕೂಡ ಫಿದಾ ಆಗಿದ್ದಾರೆ.